ಬೆಂಗಳೂರಿನ ವೈಯಾಲಿ ಕಾವಲ್ ರಸ್ತೆ ಒಂದು ತಿಂಗಳು ಬಂದ್ ಆಗ್ತಾ ಇದೆ. ಬೃಹತ್ ನೀರುಗಾಲುವೆ ಕಾಮಗಾರಿ ನಡೀತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಒಂದು ತಿಂಗಳು ಈ ರೋಡ್ ಬಂದ್ ಆಗ್ತಾ ಇದೆ. ಒಂದು ತಿಂಗಳಿಗೆ ಕೆಲಸ ಮುಗಿಸಿದ್ರೆ ಪುಣ್ಯ. ರಸ್ತೆ ಕ್ಲೋಸ್ ಆಗ್ತಿರೋ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಈಗ ಸಮಸ್ಯೆ ಆಗ್ತಾ ಇದೆ. ಬೇಗ ಕಾಮಗಾರಿಯನ್ನು ಪೂರ್ಣಗೊಳಿಸುವಂತೆ ಒತ್ತಾಯ ಮಾಡಿದ್ದಾರೆ ಬಿಬಿಎಂಪಿಗೆ ಸಾರ್ವಜನಿಕರು. ಯಾಕೆಂದರೆ ಬಿಬಿಎಂಪಿ ಅವರು ಹಿಂಗೇನೆ ಟೈಮ್ ಕೊಡೋದು, 1 ತಿಂಗಳು 2 ತಿಂಗಳು ಅಂತ ಟೈಮ್ ಕೊಡ್ತಾರೆ. 5 ತಿಂಗಳು 6 ತಿಂಗಳಾದರೂ ಕೆಲಸ ಮುಗಿಯಲ್ಲ. ಆದರೆ ಇಲ್ಲಿ ಬೇಗ ಆಗಬೇಕು. ಅದೇನೋ ಬೃಹತ್ ನೀರುಗಾಲುವೆ ಕಾಮಗಾರಿ ಆಗ್ತಾ ಇದೆಯಂತೆ. ಹಾಗಾಗಿ ಈಗ ಸದ್ಯಕ್ಕೆ ವೈಯಾಲಿ ಕಾವಲ್ ಅಂದರೆ ಆ ರೋಡಲ್ಲಿ ಓಡಾಡ್ತಕ್ಕಂಥವ್ರಿಗೆ ಸುತ್ತಿ ಬಳಸಿ ಓಡಾಡಬೇಕಲ್ಲ, ಹಾಗಾಗಿ ಆದಷ್ಟು ಬೇಗ ಈ ರೋಡ್ನ ರೆಡಿ ಮಾಡಿಕೊಡಿ ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನ ವೈಯಾಲಿ ಕಾವಲ್ ಪೊಲೀಸ್ ಸ್ಟೇಷನ್ ರಸ್ತೆ 1 ತಿಂಗಳುಗಳ ಕಾಲ ಕ್ಲೋಸ್ ಆಗ್ತಾ ಇದೆ. ಬೃಹತ್ ನೀರುಗಾಲುವೆ ಕಾಮಗಾರಿ ಹಿನ್ನೆಲೆ ರಸ್ತೆಯನ್ನು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿರುವಂಥದ್ದು ತಾವು ಗಮನಿಸ್ತಾ ಹೋಗ್ತಾ ಇದ್ದಾರಾ. ಬ್ಯಾರಿಕೇಡ್ಗಳನ್ನು ಹಾಕಿ ರಸ್ತೆ ಕ್ಲೋಸ್ ಆಗಿರುವಂಥದ್ದು ಕಂಡು ಬರ್ತಾ ಇದೆ. 1 ತಿಂಗಳುಗಳ ಕಾಲ ಇದು ಕ್ಲೋಸ್ ಆಗಿರುತ್ತೆ. ಕಾರಣ BWS ಅಂದರೆ ಬೃಹತ್ ನೀರುಗಾಲುವೆ ಕಾಮಗಾರಿಯನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಇದು ಕ್ಲೋಸ್ ಮಾಡಿರುವಂಥದ್ದು. ಇದು ಈ ಭಾಗ ಅಂದರೆ ಮಲ್ಲೇಶ್ವರಮು, ಸ್ಯಾಂಕಿ ರಸ್ತೆ, ಸದಾಶಿವನಗರ ಈ ಭಾಗಕ್ಕೆ ತುಂಬ ಸಂಪರ್ಕವನ್ನು ಕಲ್ಪಿಸುವಂತಹ ರಸ್ತೆ ಆಗಿತ್ತು, ಪ್ರಮುಖ ರಸ್ತೆ ಆಗಿತ್ತು. ಬಸ್ಗಳ ವೆಹಿಕಲ್ ಕೂಡ ಹೋಗ್ತಾ ಇದ್ದವು. ಆದರೆ ಇಲ್ಲಿ ಬ್ಯಾರಿಕೇಡ್ ಹಾಕಿ ಅಳವಡಿಕೆ ಮಾಡಿರೋದ್ರಿಂದಾಗಿ ವೆಹಿಕಲ್ಗಳು ಬಂದು ವಾಪಸ್ ಹೋಗುವಂಥ ಪರಿಸ್ಥಿತಿಗೆ ನಿರ್ಮಾಣ ಆಗ್ತದೆ. ಗಮನಿಸ್ತಾ ಹೋಗ್ತಾ ಇದ್ದಾರೆ. ಇನ್ನೂ ಕೂಡ ಪ್ರಯಾಣಿಕರಿಗೆ, ವಾಹನ ಸವಾರರಿಗೆ ರಸ್ತೆ ಕ್ಲೋಸ್ ಆಗಿರೋ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಆ ಕಾರಣಕ್ಕೋಸ್ಕರ ಬಂದು ವಾಪಸ್ ಹೋಗುವಂಥದ್ದು ಕೂಡ ಇಲ್ಲಿ ಹೋಗ್ತಾ ಇರುವಂಥದ್ದು. ಪರ್ಯಾಯ ಮಾರ್ಗವಾಗಿ ಮಲ್ಲೇಶ್ವರಂ ದತ್ತಾತ್ರೇಯ ಟೆಂಪಲು ಜೊತೆಗೆ ಕಾವೇರಿ ಜಂಕ್ಷನ್ ಇದೆ, ಆ ಭಾಗದಿಂದ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ರಸ್ತೆ ಕ್ಲೋಸ್ ಆಗಿರುವಂಥದ್ದು ಪೊಲೀಸ್ ಸ್ಟೇಷನ್ ಹೋಗ್ಲಿಕ್ಕೆ ಸಮಸ್ಯೆ ಆಗುತ್ತೆ. ಮಲ್ಲೇಶ್ವರಂ ಒಳಗಡೆ ಇರ್ತಕ್ಕಂಥ ಏರಿಯಾಗಳು ಹೋಗ್ಲಿಕ್ಕೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಪ್ರಮುಖ ರಸ್ತೆ ಆಗಿರೋದ್ರಿಂದಾಗಿ ರಸ್ತೆ ಕ್ಲೋಸ್ ಆಗಿರುವಂಥದ್ದು ಸಾರ್ವಜನಿಕರಿಗೆ ಸ್ವಲ್ಪ ದಿನಗಳ ಕಾಲ ಸಮಸ್ಯೆ ಆಗುತ್ತೆ. 1 ತಿಂಗಳುಗಳ ಕಾಲ ಇದು ಒಂದು ರೀತಿ ಕಷ್ಟ ಆಗುತ್ತೆ. ಜನ ಪರ್ಯಾಯ ಮಾರ್ಗವನ್ನು ಕಂಡುಕೊಳ್ಬೇಕಾಗತ್ತೆ. ವೈಯಾಲಿ ಕಾವಲ್ನ ಪೊಲೀಸ್ ಸ್ಟೇಷನ್ನ ರಸ್ತೆ ಏನಿದೆ ಅದು ಕ್ಲೋಸ್ ಆಗಿರೋದ್ರಿಂದಾಗಿ ಸಾರ್ವಜನಿಕರಿಗೆ ಸಮಸ್ಯೆ ಆಗುತ್ತೆ. ಬೇಗ ಕಾಮಗಾರಿ ಮುಗಿಸಿ ಸುಗಮ ಸಂಚಾರಕ್ಕೆ ಅನುಕೂಲ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಯಶವಂತ್ ಜೊತೆ ಲೋಕೇಶ್ ಕೊಡಗದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು. ಇದು ಕ್ಲೋಸ್ ಮಾಡಿ 1 ತಿಂಗಳಾಯ್ತು ಅಷ್ಟೇ. ಓಕೆ. ಆಮೇಲೆ ಅದಾಗಿ ಡ್ಯಾಮೇಜ್ ಆಗಿ 6 ತಿಂಗಳಾಯ್ತು. ಸರಿಪಡಿಸ್ಬೇಕಾಗಿದೆ. ನಮ್ಮಂಥವ್ರ ಸೀನಿಯರ್ಸ್ಗೆಲ್ಲ ತುಂಬ ಕಷ್ಟ ಆಗುತ್ತೆ ಈ ರೋಡಲ್ಲಿ ಓಡಾಡೋದು.